ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ಹೀಗಾಗಿ ಗೌರಿ ಹೊಳೆಯ ನೀರು ಪುತ್ತೂರು ಹಾಗೂ ಸುಬ್ರಹ್ಮಣ್ಯ ನಡುವಿನ ಸಂಪರ್ಕ ಕಡಿತವಾಗಿದೆ. ಸವಣೂರು ಸಮೀಪದ ಸರ್ವೆ ಎಂಬಲ್ಲಿ ಘಟನೆ ಸಂಭವಿಸಿದೆ. ನಿನ್ನೆ ರಾತ್ರಿಯಿಂದ ರಸ್ತೆ ಸಂಪರ್ಕ ಕಡಿತವಾಗಿದೆ. 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಭಾಗಶಃ ಮುಳುಗಡೆಯಾಗಿದೆ. NDRFನಿಂದ ಮನೆಯಲ್ಲಿದ್ದವರ ರಕ್ಷಣೆ ಮಾಡುವಂಥ ಕೆಲಸ ಮುಂದುವರಿತಾ ಇದೆ. ಭೀತಿಯನ್ನು ಕೂಡ ಸೃಷ್ಟಿ ಮಾಡಿದೆ ಈ ಗೌರಿ ಹೊಳೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸರ್ವೆ ಎಂಬ ಗ್ರಾಮದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇರೋದನ್ನು ನೋಡ್ತಾ ಇದ್ದೇವೆ. ಅವಾಂತರಗಳು ತಂದಿದೆ. ಇನ್ನು ಮೈಸೂರಿಗೆ ಹೋದರೆ ಸತತ ಮಳೆಗೆ ದೇಗುಲದ ಮೇಲೆ ಉರುಳಿ ಬಿದ್ದಿದೆ ಮರ. ಚಿನ್ನಿಗರಾಯ ದೇಗುಲದ ಗೋಪುರದ ಮೇಲೆ ಆ ವಿಗ್ರಹ ಇದೆಯಲ್ಲ, ಆ ವಿಗ್ರಹದ ಬಿರುಕು ಬಿಟ್ಟಿದೆ. ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕಮುರಳಿ ಗ್ರಾಮದಲ್ಲಿ ಕೂಡ ಈ ಘಟನೆ ನಡೆದಿದೆ. ಇತ್ತೀಚೆಗೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಆಗಿತ್ತು ಈ ದೇವಸ್ಥಾನ. ಆದರೆ ಬೃಹತ್ ಮರ ಉರುಳಿ ಬಿದ್ದ ಕಾರಣ ಇತ್ತೀಚೆಗಷ್ಟೇ ಕಾಮಗಾರಿ ಮುಗಿದಂಥ ದೇವಸ್ಥಾನದ ಗೋಪುರ ಈಗ ಬಿರುಕು ಕಾಣಿಸಿಕೊಂಡಿದೆ. ಇನ್ನು ಜಲಾಶಯದ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಕಾವೇರಿ ಕೊಳ್ಳಕ್ಕೆ ಪೂರ್ವ ಮುಂಗಾರು ಬಹಳ ಸಂತಸವನ್ನು ತಂದಿದೆ. ಪೂರ್ವ ಮುಂಗಾರು ಅಬ್ಬರಕ್ಕೆ ರಾಜ್ಯದಲ್ಲಿ ಮೊದಲು ಜಲಾಶಯ ಭರ್ತಿ ಆಗ್ತಾ ಇದೆ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಬೀಚನಹಳ್ಳಿ ಜಲಾಶಯ ಭರ್ತಿಯಾಗಿದೆ. ಇದರಿಂದ ಕಬಿನಿ ಜಲಾಶಯದಿಂದ 8,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಹರಿಬಿಡಲಾಗ್ತಾ ಇದೆ. ಇನ್ನು ಕೇರಳದ ವಯನಾಡಿನಲ್ಲೂ ಕೂಡ ಜೋರಾಗಿ ಮಳೆ ಆಗ್ತಾ ಇದೆ. ಜಲಾಶಯಕ್ಕೆ 18,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಒಳಹರಿವು ಇದೆ. ಒಟ್ಟು 19 TMC 19.52 ಸಂಗ್ರಹವಿರುವಂಥ TMC ಸಾಮರ್ಥ್ಯ ಹೊಂದಿದೆ ಕಬಿನಿ ಜಲಾಶಯ. ಪ್ರತಿ ವರ್ಷ ಮೊದಲು ತುಂಬೋದೇ ಕಬಿನಿ ಜಲಾಶಯ.